ಶೂಟಿಂಗ್ ಲೊಕೇಶನ್ ಅಲ್ಲಿ ಏನಾದ್ರೂ ಏರುಪೇರುಗಳಾಗಿದ್ದುಂಟಾ ಜನರಿಂದ? ಇಲ್ಲ ಆ ತರ ಎಲ್ಲ ಏನಿಲ್ಲ, ಬಟ್ ಅಲ್ಲಿ ನಾವು ಜಾಸ್ತಿ ಶೂಟ್ ಮಾಡಿದ್ದು ಉಡುಪಿ ಮಂಗಳೂರು ಕಡೆ. ಸೊ ಅಲ್ಲಿ ಜನ ತುಂಬಾ ಪ್ರೀತಿ ಕೊಡೋರು ಅಂಡ್ ನಮಗೆ ಅಡ್ಗೆ ಎಲ್ಲ ಮಾಡ್ಕೊಂಡ್ ತರೋರು. ಆ ಗಂಜಿ ಅನ್ನ ಆಗಿರ್ಬೋದು, ಫಿಶ್ ಫ್ರೈ ಆಗಿರ್ಬೋದು, ಸಕ್ಕತ್ತಾಗಿತ್ತು. ನನಗಂತೂ ಸೀ ಫುಡ್ ಅಂದ್ರೆ ತುಂಬಾ ಇಷ್ಟ. ಸೊ ಅಲ್ಲೇ ಇದ್ಬಿಡೋಣ ಅನ್ನೋ ರೇಂಜಿಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ಸೊ ಯಾ. ನೀವೇ ಯಾವತ್ತಾದ್ರೂ ಟ್ರೈ ಮಾಡಿದ್ರ ಗಂಜಿ ಅನ್ನ ಮತ್ತೆ ಫಿಶ್ ಫ್ರೈನ? ಇಲ್ಲ, ಅಲ್ಲೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಅಂದ್ರೆ ಕೇರಳ ಮಾಡಕ್ಕೆ ಇಲ್ಲ ಅಲ್ಲ, ಇವಾಗ ಅಲ್ಲಿ ಕಲ್ತಿದ್ರಲ್ಲ, ಬಿಕಾಸ್ ಅಲ್ಲಿ ಕೇಳಿರ್ತಾರೆ. ಇವಾಗ ಯೂಶುವಲಿ ನಮ್ಗೆ ಏನಂತಂದ್ರೆ ಯಾವ್ದಾದ್ರು ಒಂದು ಡಿಶ್ ಇಷ್ಟ ಆಯ್ತು ಅಂತಂದ್ರೆ ಲೇಡೀಸ್ ಅದನ್ನ ಹೆಂಗ್ ಮಾಡ್ಕೊಳ್ಳೋದು, ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಕಲಿ. ಅದನ್ನ ಮಾಡ್ತಾ ಇದ್ದಿದ್ದೆ ಜೆಂಟ್ಸು ಆ ಬೋಟ್ ಅಲ್ಲೇ. ಅಲ್ಲ ನಾನು ಹೇಳಕ್ ಹೋಗ್ತಿದ್ದೆ, ನನಗೆ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತ. ಸೊ ಅಂದ್ರೆ ನಾನು ನಾನ್ ವೆಜ್ ಎಲ್ಲ ಮಾಡ್ಲಿಕ್ಕೆ ಬರಲ್ಲ, ವೆಜ್ ಮಾಡ್ತೀನಿ ಸ್ವಲ್ಪ ಮನೇಲಿ. ಅಲ್ಲಿ ಒಂದ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ನಾವ್ ಅಲ್ಲೇ ಶೂಟ್ ಮಾಡುವಾಗ ಸೀನಿಗೂ ಬೇಕಾಗಿತ್ತು. ಬೋಟ್ ಅಲ್ಲೇನೆ ಅಲ್ಲೇ ಮೀನ್ ಹಿಡ್ದು ಅಲ್ಲೇ ಫ್ರೈ ಮಾಡಿ ಗಂಜಿ ಅನ್ನ ಉಪ್ಪಿನಕಾಯಿ ಎಲ್ಲ ಕೊಟ್ಟು ಚೆನ್ನಾಗಿ ತಿಂದಿದ್ವಿ. ಇಬ್ಬರಲ್ಲಿ ಯಾರು ಮೀನ್ ಹಿಡಿದಿದ್ದು? ಇಲ್ಲ, ಇಬ್ರು ಸಿನಿಮಾದಲ್ಲಿ ಸಿನಿಮಾನಲ್ಲಿ ಇಬ್ರು ಆಕ್ಚುಯಲ್ ಆಗಿ ಅವರೇ ಹಿಡಿದಿದ್ದು. ಹೌದು. ನಮಗೆ ಮೀನ್ ಓಡೋಗ್ಬಿಡತ್ತೆ ಅನ್ಸುತ್ತೆ ನಾವು ಕೈ ಹಾಕಿದ ತಕ್ಷಣ. ಇಲ್ಲ, ಆ ಸೀನ್ ಅಲ್ಲಿ ನೀನ್ ಹೋಗ್ತೀಯಾ ಹಿಡಿಲಿಕ್ಕೆ ಅಂತ, ನಾನು ಹಿಂದೆನೆ ಎದ್ರುಕೊಂಡು ಹಿಂದೆನೆ ನಿಂತಿರ್ತೀನಿ. ಸೊ ಹೆಂಗಿತ್ತು ಸೀ ಫುಡ್ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಗೆ? ಹೆಂಗಿತ್ತು? ಸೂಪರ್. ನಾನು 3 ಸತಿ ಹಾಕಿಸ್ಕೊಂಡು ತಿಂದೆ. 3 ಸತಿ ಹಾಕಿಸ್ಕೊಂಡು ತಿಂದೆ ಅಂದೆ ಆ ಗಂಜಿ ಅನ್ನನ. ನಾ ಮುಂಚೆ ತಿಂದಿದ್ದೆ, ಗಂಜಿ ಅನ್ನ ತಿಂದಿದ್ದೀನಿ. ಬಟ್ ಅಲ್ಲಿ ಆ ಒಂದು ನೀವು ಇಮ್ಯಾಜಿನ್ ಮಾಡಿ, ಸಮುದ್ರ, ಬೋಟ್, ಅದ್ರ ಒಳಗಡೆ ನೀವಿದ್ದೀರಾ, ಆಚೆ ಕಡೆ ಏನು ಕಾಣಿಸ್ತಿಲ್ಲ, ಬರೀ ಸಮುದ್ರನೇ. ಯಾವ ಕಡೆ ನೋಡಿದ್ರು ಬರೀ ಸಮುದ್ರನೇ. ಒಂದು ಇಷ್ಟು ದೊಡ್ಡ ಬೋಲ್ ಅಲ್ಲಿ ರೈಸ್ ಗಂಜಿ, ಅದಕ್ಕೆ ಫಿಶ್ ಫ್ರೈ, ಫಿಶ್ ಸಾರು, ಉಪ್ಪಿನಕಾಯಿ. ಇನ್ನೇನ್ ಈಗಲೂ ನೆನೆಸ್ಕೊಂತಿದ್ದಾರೆ ಅನ್ಸುತ್ತೆ. ಮೇ ಬಿ ಇದೆ, ಬಾಯಲ್ಲಿ ನೀರ್ ಬರ್ತಿದೆ ಯೋಚನೆ ಮಾಡ್ಕೊಂಡು. ಅಲ್ಲಿ ಇನ್ನೊಂದು ಹೋಟೆಲ್ ಇದೆ ತಿಮ್ಮಯ್ಯದ, ಅಲ್ಲಿ ಶೂಟ್ ಮುಗಿದ ತಕ್ಷಣ ನಾನು ಹೋಗೋಣ ಅಲ್ಲಿಗೆ ಹೋಗಿ ಊಟ ಮಾಡ್ಲೇಬೇಕು ಅಂತ ಪ್ರತಿದಿನ ಶೂಟ್ ಮುಗಿದ ತಕ್ಷಣ ಓಡೋಗ್ತಾ ಇದ್ದೆ ಅಲ್ಲಿ. ಪ್ರಿಯಾಂಕಾ ಅವ್ರೆ, ನಿಮ್ಗೆ ಇಂಡಸ್ಟ್ರಿ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ? ಇನ್ಸ್ಪಿರೇಷನ್ ಅಂತ ಯಾರು ಇಲ್ಲ, ಬಟ್ ಚಿಕ್ಕ ವಯಸ್ಸಿಂದ ಅಪ್ಪ ನಮ್ಮನ್ನ ವೀಕೆಂಡ್ಸ್ ಬಂತಂದ್ರೆ ನಾವು ಥಿಯೇಟರಿಗೆಲ್ಲ ಕರ್ಕೊಂಡು ಹೋಗೋದಾಗ್ಲಿ, ಮನೇಲಿ ಸಿನಿಮಾ ಎಲ್ಲ ತೋರಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಸೊ ವೀಕೆಂಡ್ಸ್ ಬಂತು ಅಂದ್ರೆ ನಾಟಕಕ್ಕೆ ಕರ್ಕೊಂಡು ಹೋಗೋರು, ತೀರ್ಥಹಳ್ಳಿಯಲ್ಲಿ ಇರ್ತಿತ್ತು ನಾವು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ನನಗೂ ಆಸೆ ಆಗ್ತಾ ಇತ್ತು ನಾನು ಮಾಡ್ಬೇಕು ಅಂತ. ಅಲ್ಲಿಂದ ಹುಟ್ಟಿದ್ದು. ಯಾವ ವಯಸ್ಸಿಗೆ ನೀವು ಆಕ್ಟ್ ಮಾಡಿದ್ರಿ ಫಸ್ಟ್ ಅಂತ? ಫಸ್ಟ್ ಐ ವಾಸ್ 17 ಸೀರಿಯಲ್. ವಿಜಯ್ ಅವರೇ, ನೀವು ಈ ಹಿಂದೆ ದಿ ಕೇರಳ ಸ್ಟೋರೀಸ್ ಆಗಿರ್ಬೋದು, ಇದರಲ್ಲಿ ಹಿಂದಿನ ಸಿನಿಮಾ ಮನ್ಸೂರಿ ಅವರಲ್ಲೇನೆ ಒಂದಲ್ಲಿ ಒಂದು ಪ್ರಮೋದ್ ಶೆಟ್ಟಿ ಅವರ ಒಂದು ಅಸಿಸ್ಟೆಂಟ್ ರೋಲ್ ಅನ್ನ ಮಾಡಿದ್ರಿ. ಸೊ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ? ನನಗೆ ಸಿನಿಮಾಗೆ ಬರೋದಕ್ಕೆ ಇನ್ಸ್ಪಿರೇಷನ್ಗಿಂತ ನೆಸೆಸಿಟಿ ಕಾರಣ ಆಗಿತ್ತು. ಬಟ್ ರಂಗಭೂಮಿಗೆ ಬರೋದಕ್ಕೆ ಸುಮಾರು ಜನ ಇನ್ಸ್ಪಿರೇಷನ್ ಇದ್ರು. ನಾನು ವರ್ಕ್ ಮಾಡ್ತಿದ್ದು ಟೀಮ್ಗಳಾಗಿರ್ಬೋದು, ಸುಮಾರು ಜನ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ. ಬೆಂಗಳೂರಿನ ಹಳೆ ಇಂಗ್ಲಿಷ್ ಥಿಯೇಟರ್ ಗ್ರೂಪ್ಸು ಇದ್ದಾವೆ, ನಾಟಕ್ ಅಂತ ಇದೆ, ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ಅಂತ ಇದೆ, ಕನ್ನಡ ಗ್ರೂಪ್ ಸುಮಾರಿದೆ, ರಾಜಮಾರ್ಗ ಅಂತ ಒಂದು ತಂಡ ಇದೆ, ವಿ ಮೂವ್ ಥಿಯೇಟರ್ ಅಂತ ಇದೆ. ಇದರಲ್ಲಿ ಇದ್ದಿದ್ದು ಹಲವಾರು ಸಾವಿರಾರು ಆ್ಯಕ್ಟರ್ಸು, ಇದ್ದಿದ್ದು ಡಿರೆಕ್ಟರ್ಸು, ಅವರ ಒಂದು ಥಾಟು, ಜನರಿಗೆ ಏನು ಹೇಳಬೇಕು ಅಂತ ಆಸೆ ಪಡ್ತಿದ್ದಾರೆ ಅನ್ನೋ ಒಂದು ವಿಷಯ ಆಗಿರಬಹುದು, ಫಾಲೋ ಮಾಡ್ತಿದ್ದಿದ್ದು ಮೆಥಡ್ಸು. ನೀನಾಸಮಗೆ ಹೋಗಿದ್ದೆ ಒಂದು ಶಿಬಿರ ಮಾಡೋದಕ್ಕೆ ಅಂತ. ಅಲ್ಲಿ ಅವ್ರು ಇದ್ದಿದ್ದ ರೀತಿ, ಯೋಚನೆ ಮಾಡ್ತಿದ್ದಿದ್ದು ಯೋಚನೆಗಳು, ಮಾತಾಡ್ತಿದ್ದಿದ್ದು ಮಾತುಗಳು, ಇದೆಲ್ಲವೂ ಒಬ್ಬರು ಅಂತ ನನಗೆ ಗೊತ್ತಾಗ್ತಿಲ್ಲ ಹೇಳೋದಕ್ಕೆ. ಬಟ್ ಹಾಗೆ ಹೇಳಲೇಬೇಕು ಅಂದರೆ ನನಗೆ ತುಂಬ ಹತ್ತಿರವಾದವರು ಶಂಕರ್ನಾಗ್ ಸರ್. ಅವರು ರಂಗಭೂಮಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನು ನನಗೆ. ಅದೇ ರೀತಿ ಸಿನಿಮಾನಲ್ಲಿ ನಾನು ಯಾವ ರೀತಿ ಆ್ಯಕ್ಟರ್ ಆಗಬೇಕು ಅಂತ ಯೋಚನೆ ಮಾಡಿದಾಗ ಫಸ್ಟ್ ಬರೋ ಒಂದು ಇನ್ಸ್ಪಿರೇಷನನ್ನು, ಮೋಟಿವೇಶನ್ನು, ಈ ಥರ ಟ್ರೈ ಮಾಡೋಣ ಅಂತ ಒಂದು ಫೀಲಿಂಗ್ ಬರುತ್ತಲ್ಲ, ಅದು ನನಗೆ ಅವರೇನೆ. ಸೊ ಅವ್ರನ್ನ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ನನಗೆ. ಬಟ್ ಅವ್ರಿಗಿಂತ ಮುಂಚೆ ಐ ಥಿಂಕ್ ಎಲ್ಲರೂ ಜನ, ಡಿರೆಕ್ಟರ್ಸು, ಕಥೆಗಾರರು, ಆ್ಯಕ್ಟರ್ಸು ಎಲ್ಲರೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.